ಉಚಿತ ಬಸ್ ಪ್ರಯಾಣ ಬಂದಾಗುತ್ತಂತೆ, ಶಕ್ತಿ ಯೋಜನೆ ಬಂದಾಗುತ್ತಂತೆ, ಇನ್ನೊಂದು ವಾರ ಆದಮೇಲೆ ಶಕ್ತಿ ಯೋಜನೆ ಇರಲ್ವಂತೆ. ಈ ರೀತಿ ಸಾಕಷ್ಟು ನ್ಯೂಸ್ಗಳನ್ನ ಕೇಳಿರ್ತೀರ. ಇದ್ರ ಬಗ್ಗೆ ಖುದ್ದಾಗಿ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರು ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅದನ್ನ ನಿಮಗೆ ನಾನು ವಿತ್ ಪ್ರೂಫ್ ಸಮೇತನೇ ಈ ಒಂದು ವಿಡಿಯೋದಲ್ಲಿ ನಿಮ್ಮ ಕಣ್ಮುಂದೆ ಹೇಳ್ತೀನಿ. ನೀವೇನು ಮಾಡಬೇಕಾಗುತ್ತೆ ಅಂದರೆ ಎಲ್ಲ ಇನ್ಫಾರ್ಮೇಷನ್ ತಿಳ್ಕೊಬೇಕಂದ್ರೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ. ಅದಕ್ಕಿಂತ ಮುಂಚೆ ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರಲ್ಲ, ಕೆಳಗಡೆ ಒಂದು ಸಬ್ಸ್ಕ್ರೈಬ್ ಬಟನ್ ಅಂತ ಕಾಣ್ತಾ ಇರುತ್ತೆ, ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೊಡಿ. ಯಾಕೆ ನೀವು ಕೊಡೋ ಒಂದೇ ಒಂದು ಲೈಕ್, ಒಂದು ಸಬ್ಸ್ಕ್ರೈಬಿಂದ ನಿಮ್ಗೆ ಇದೇ ರೀತಿ ಕಂಟಿನ್ಯೂಸ್ ಆಗಿ ಅಪ್ಡೇಟ್ಸ್ಗಳನ್ನ ನೀಡ್ತಾ ಇರ್ಬೋದಾಗಿರುತ್ತೆ. ಇಲ್ಲಿ ಮೊದಲೇ ಹೇಳ್ತಾ ಇದ್ದೀನಿ, ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋಕೆ ಹೋಗ್ಬೇಡಿ, ಕೊನೆವರೆಗೂ ಕೂಡ ನೋಡಿ. ಯಾಕೆಂದರೆ ಎಷ್ಟೊಂದು ಜನ ಅರ್ಧ ನೋಡ್ಬಿಡೋದು ವಿಡಿಯೋನ, ಕೊನೆವರೆಗೂ ಕೂಡ ನೋಡಲ್ಲ, ಆಮೇಲೆ ಬಂದು ಕೆಳಗಡೆ ಕಮೆಂಟ್ ಹಾಕೋದು. ಅದಕ್ಕೋಸ್ಕರ ಪೂರ್ತಿ ವಿಡಿಯೋ ನೋಡಿ, ಪೂರ್ತಿ ಇನ್ಫಾರ್ಮೇಷನ್ ಅಂತ ತಿಳ್ಕೊಳ್ಳಿ. ಇಲ್ಲಿ ಶಕ್ತಿ ಯೋಜನೆ ಲಾಂಚ್ ಆದಮೇಲೆ ಕೆಲವ್ರಿಗೆ ಉಪಯೋಗ ಆಗಿದೆ, ಕೆಲವ್ರಿಗೆ ಅನಾನುಕೂಲ ಕೂಡ ಆಗಿದೆ. ಮತ್ತು ಇವತ್ತು ಜೂನ್ 11ನೇ ತಾರೀಕು ನಿಮ್ಗೆಲ್ಲರಿಗೂ ಕೂಡ ನೆನಪಿರಬೇಕು, ಶಕ್ತಿ ಯೋಜನೆ ಇವತ್ತೇ ಲಾಂಚ್ ಮಾಡಿದ್ದು ಹೋದ ವರ್ಷ. ಇವತ್ತಿಗೆ 1 ವರ್ಷ ಕಂಪ್ಲೀಟ್ ಆಗಿದೆ ಶಕ್ತಿ ಯೋಜನೆ ಲಾಂಚ್ ಆಗಿ. ಮತ್ತು ಇಲ್ಲಿ ಸಾರಿಗೆ ಇಲಾಖೆ ಕಡೆಯಿಂದ 1 ವರ್ಷ ಕಂಪ್ಲೀಟ್ ಆಗಿರೋದಕ್ಕೆ ನಿಮ್ಗೆಲ್ಲರಿಗೂ ಕೂಡ ಒಂದು ಗುಡ್ ನ್ಯೂಸ್ ಕೂಡ ಕೊಟ್ಟಿದ್ದಾರೆ. ಮತ್ತು ಶಕ್ತಿ ಯೋಜನೆ ನೆಕ್ಸ್ಟ್ ವಾರದಿಂದ ಬಂದಾಗುತ್ತಾ ಆಗಲ್ವಾ ಅದ್ರ ಬಗ್ಗೆನೂ ಕೂಡ ಖುದ್ದಾಗಿ ರಾಮಲಿಂಗ ರೆಡ್ಡಿ ಅವರೇ ಒಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಿಮಗೆ ಇವಾಗ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ. ಇವಾಗ ಯಾರು ಕೂಡ ವಿಡಿಯೋನ ಸ್ಕಿಪ್ ಮಾಡೋಕ್ಕೆ ಹೋಗ್ಬಿಡಿ, ಕೊನೆವರೆಗೂ ಕೂಡ ನೋಡ್ತಾ ಹೋಗಿ. ಹಾಗೆ ಪ್ರತಿಯೊಬ್ಬರು ಕೂಡ ವಿಡಿಯೋಗೊಂದು ಲೈಕ್ ಕೂಡ ಕೊಡಿ. ಇಲ್ಲಿ ಶಕ್ತಿ ಯೋಜನೆ ಲಾಂಚ್ ಆದಮೇಲೆ ಡೆಫಿನೆಟ್ಲಿ ಮಹಿಳೆಯರಿಗಂತೂ 100% ಯೂಸ್ ಆಗಿದೆ. ಕೆಲವು ಮಹಿಳೆಯರಿಗೆ ಮಾತ್ರ ಅನಾನುಕೂಲ ಕೂಡ ಆಗಿದೆ. ಇಲ್ಲಿ ಶಕ್ತಿ ಯೋಜನೆ ಲಾಂಚ್ ಆದಮೇಲೆ ಸಾಕಷ್ಟು ಜನ ಕೆಲಸಕ್ಕೆ ಹೋಗೋರು ಮತ್ತು ಸ್ಟೂಡೆಂಟ್ಸ್ಗಳಿಗೆ ಮಾರ್ನಿಂಗ್ ಟೈಮ್ ಮತ್ತು ಈವ್ನಿಂಗ್ ಟೈಮ್ ಬಸ್ ಹತ್ತಕ್ಕೆ ಇಳಿಯೋಕ್ಕೆ ಸಾಕಷ್ಟು ಪ್ರಾಬ್ಲಮ್ಗಳಂತೂ ಡೆಫಿನೆಟ್ಲಿ ಫೇಸ್ ಮಾಡ್ತಾಯಿದೆ. ಇದನ್ನೆಲ್ಲನೂ ಕೂಡ ಅಬ್ಸರ್ವ್ ಮಾಡಿರುವಂಥ ರಾಜ್ಯ ಸರ್ಕಾರ ಇವಾಗ ಸಾಕಷ್ಟು ಒಂದು ಪ್ರಾಬ್ಲಮ್ಸ್ ಏನು ಅರೈಸ್ ಆಗಿದೆಯಲ್ಲ ಈ ಒಂದು ಶಕ್ತಿ ಯೋಜನೆಯಿಂದ, ಅದನ್ನ ಸಾಲ್ವ್ ಮಾಡೋಕ್ಕೆ ಮುಂದಾಗಿದೆ. ಏನು ಮಾಡ್ತಾಯಿದೆ ಅಂದರೆ ಹೆಚ್ಚುವರಿ 10,000 ಟ್ರಿಪ್ ಹಾಕಲು ಒಂದು ಆದೇಶನ ಕೊಟ್ಟಿದೆ. ಅಂದರೆ ಹೆಚ್ಚುವರಿ ನಿಮ್ಮ ರೂಟ್ಗಳಿಗೆ ಇನ್ಮೇಲೆ ಬಸ್ಗಳು ಬರುತ್ತೆ ಜಾಸ್ತಿ. ಅದರಿಂದ ಶಕ್ತಿ ಯೋಜನೆಯಿಂದ ಏನು ಓವರ್ಲೋಡ್ ಆಗ್ತಿದೆಯಲ್ಲ KSRTC ಬಸ್ಗಳು, ಅದು ಸ್ವಲ್ಪ ನಿಮಗೆ ಕಮ್ಮಿ ಆಗ್ಬೋದು ಇನ್ನು ಮುಂದೆ. ಇದು ಖುದ್ದಾಗಿ ರಾಜ್ಯ ಸರ್ಕಾರದಿಂದ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರೇ ಒಂದು ಅಫಿಷಿಯಲ್ ಅನೌನ್ಸ್ಮೆಂಟ್ ಕೊಟ್ಟಿರೋದು. ಮತ್ತು ಮೇಯ್ನಾಗಿ ಈ ಒಂದು ಲೋಕಸಭಾ ಚುನಾವಣೆ ರಿಸಲ್ಟ್ ಬಂದಾದ್ಮೇಲೆ ಅಂತೂ ನಿಮಗೆ ಕೇಳಿರ್ತಾರೆ ಎಲ್ಲ ಕಡೆ, ಶಕ್ತಿ ಯೋಜನೆ ಬಂದಿನ 2 ದಿನದಲ್ಲಿ ಶಕ್ತಿ ಯೋಜನೆ ಕ್ಯಾನ್ಸಲ್ ಆಗುತ್ತೆ, ಅಥವಾ ಇನ್ನೊಂದು ವಾರದಲ್ಲಿ ಶಕ್ತಿ ಯೋಜನೆ ಇರಲ್ಲ, ನೀವೆಲ್ಲರೂ ಕೂಡ ದುಡ್ಡು ಕೊಟ್ಟೆ ಓಡಾಡಬೇಕು ಅಂಥ ಪರಿಸ್ಥಿತಿ ಬರುತ್ತೆ ಮಹಿಳೆಯರಿಗೆ ಎಲ್ಲರಿಗೂ ಕೂಡ ಅಂತ ಹೇಳಿದ್ದಾರೆ. ಇವಾಗ ಶಕ್ತಿ ಯೋಜನೆ ಆಗಿದ್ರೆ ನಿಲ್ಲಿಸಲು ಅನ್ನೋದೇ ಮೇನ್ ಕಾಮನ್ ಆಗಿ ಒಂಥರ ಡೌಟ್ ಆಗಿದೆ. ಯಾಕಂದರೆ ಎಲ್ಲ ಕಡೆ ನೀವು ಅದೇ ನ್ಯೂಸ್ ನೋಡ್ತಾ ಇದ್ದೀರಾ. ಇದ್ರ ಬಗ್ಗೆ ಖುದ್ದಾಗಿ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರೇ ಒಂದು ಕ್ಲಾರಿಫಿಕೇಷನ್ನ ಕೊಟ್ಟಿದ್ದಾರೆ. ಇಲ್ಲಿ ನಾವು ಶಕ್ತಿ ಯೋಜನೆ ಏನಾದರೂ ಬಂದ್ ಮಾಡ್ತೀವಾ ಮಾಡಲ್ವಾ ಎಲ್ಲದ್ರ ಬಗ್ಗೆನೂ ಕೂಡ. ಅದ್ರ ಬಗ್ಗೆ ನಾನು ನಿಮಗೆ ಇವಾಗ ತಿಳಿಸ್ಕೊಡೋದಾದರೆ, ಇಲ್ಲಿ ಸಾರಿಗೆ ಸಚಿವರಾಗಿರುವಂಥ ರಾಮಲಿಂಗ ರೆಡ್ಡಿ ಅವರು ಏನೊಂದು ಕ್ಲಾರಿಫಿಕೇಷನ್ ಕೊಟ್ಟಿದ್ದಾರೆ ಅಂದರೆ, ಇಲ್ಲಿ ಶಕ್ತಿ ಯೋಜನೆ ಏನು ಮಹಿಳೆಯರು ಬಳಸಿದ್ರಲ್ಲ 1 ವರ್ಷದಿಂದ, ಆ ಒಂದು ಶಕ್ತಿ ಯೋಜನೆ ಬಂದ್ಬಿಟ್ಟು ನಾವು ಯಾವುದೇ ಕಾರಣಕ್ಕೂ ಕೂಡ ನಿಲ್ಲಿಸಲ್ಲ, ಅದು ಕಂಟಿನ್ಯೂ ಆಗುತ್ತೆ ಅಂತ ಹೇಳಿದರೆ, ಬೇಕಂದರೆ ಪ್ರೂಫ್ ಕೂಡ ಇಲ್ಲಿ ನೀವು ನೋಡ್ಬೋದು. ಮತ್ತು ಈ ಒಂದು ವಿಡಿಯೋನ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಶೇರ್ ಮಾಡಿ, ಡೆಫಿನೆಟ್ಲಿ ಅವರು ಖುಷಿ ಪಡ್ತಾರೆ. ಮತ್ತು ಇದೇ ರೀತಿ ಅಪ್ಡೇಟ್ಸ್ಗಾಗಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಗೊಂದು ಲೈಕ್ ಕೊಡಿ.